ನಮಸ್ಕಾರ. ಎಸ್ ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಆರ್ಎಂ ರಾಬೆಗೆ ಕುಟುಂಬದಿಂದ ಕೃಷ್ಣ ಪ್ರೇಮ ಫೌಂಡೇಶನ್ ಉದ್ಘಾಟನೆ. ಗಜೇಂದ್ರಗಡ ನಗರದಲ್ಲಿ ಸಂಭ್ರಮದಿಂದ ನಡೆದ ಅಪ್ಪು ಹುಟ್ಟುಹಬ್ಬ. ವಾರ್ತೆಗಳ ವಿವರ. ಗಜೇಂದ್ರಗಡ ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಆರ್ಎಂ ರಾಬೆಗೆ ಕುಟುಂಬದಿಂದ ಕೃಷ್ಣ ಪ್ರೇಮ ಫೌಂಡೇಶನ್ ಉದ್ಘಾಟನೆ ಮಾಡಲಾಯಿತು. ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂದ್ರೆ ರೈತ ಇರ್ತಾರಲ್ಲ, ಅವ್ನು ಜೋರಾಗಿ ಮಾಡ್ತಾರಂತೆ ಗಿರಿಗೆ ಹಾರಿಸ್ಲಿಕ್ಕೆ ಎಂದು ಕೆತ್ಕೊಂಡು ಮಾಡ್ಲಿಕ್ಕೆಲ್ಲರೂ ಜೋರಾಗಿ ಹಾಗೆ ಮಾಡ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಆ ಗಿರಿ ಹಾಲು ಇತ್ತು. ಆ ಪ್ರಕಾರವೇ ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಬ್ಬ ಪ್ರಸಿದ್ಧ ಆಚಾರ್ಯ ಶ್ರೀಪಾದ ಗೋಸ್ವಾಮಿ ಅಂತ ಹೇಳ್ತಾರೆ, ನಮ್ಮ ಹೃದಯ ಗಿಡ ಇದೆ, ಆ ಹಣ್ಣಿನ ಗಿಡ ಅಂದ್ರೆ ಅದ್ರ ಹಣ್ಣು ಅಂದ್ರೆ ಕೃಷ್ಣ ಪ್ರೇಮ. ಆ ಕೃಷ್ಣ ಪ್ರೇಮನ ಹಣ್ಣನ್ನು ತಿನ್ಲಿಕ್ಕೆ ಎಂದಿದೆ ಕಾಮ, ಕ್ರೋಧ, ಲೋಭ ಅಂದಿದೆ. ಅದಕ್ಕೆ ನಾವು ಕೀರ್ತನದಲ್ಲಿ ವಿಠ್ಠಲ, ಕೃಷ್ಣ, ರಾಮ, ಮಧುಸೂದನ ಹೇಳಿ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಲ್ಲ ಹಾಡಬೇಕು. ಆ ಗ್ರೂಪಲ್ಲಿ ಸ್ವಲ್ಪ ಜನ ಶರಬತ್ ಕುಡ್ಲಿಕ್ಕೆ ಹೋಗ್ಬಿಟ್ರು, ಮಾಡಿ ಕರೆಸ್ಬೇಕು ಅವರಿಗೆ. ಮತ್ತೊಂದು ವರ್ಷ ಆಯ್ತು, ಇಲ್ಲ ಪ್ರಭುಜಿ ಎಲ್ಲರೂ ಕಿಟಿ ಪಾರ್ಟಿ ಮಾತಾಡ್ಲಿಕ್ಕೆ ಹೋದಲ್ಲ, ಎಲ್ಲರೂ ಮದುವೆ ಬಿಡ್ತಾರೆ, ಸ್ಮಾರ್ಟ್ಫೋನ್ ಶಾಂತಿ ಮಂತ್ರ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಇದಕ್ಕೆ ಮುಂಚೆ 3 ಬರುತ್ತೆ. ತಮ್ ಸೋಮ ಅಸತೋಮ ಸತ್ಯಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ. ಕೇಳಿದ್ರೆ ಎಲ್ಲರೂ ನಾನು
3 ವರ್ಷ ಹುಟ್ಟಿದಾಗ ನಾನು ಹೋಗಿದ್ದಾಗ ಮಾಲ್ಗುಡಿಗೆ ಫಸ್ಟ್ ಮಂತ್ರ ಕಳಿಸಿದ್ದು ಇದೆ, ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಸಾಕ್ಷಾತ್ಕಾರಾಗಿದ್ದಾಗ ಪ್ರಭುಪಾದರ ಭಗವದ್ಗೀತಾ ಓದಿದಾಗ ಗೊತ್ತಾಯ್ತು ಶಾಂತಿ ಏನಂತ. ಇದನ್ನೆಲ್ಲ ಕೇಳಿದ್ರಲ್ಲ ಮಂತ್ರ, ಅಸುತೋಮ ಸದ್ಗಮಯ ಮೃತ್ಯೋಮ ಅಮೃತಂ ಗಮಯ ತಮಸೋಮ ಜ್ಯೋತಿರ್ಗಮಯ. ಇದ್ರ ಅರ್ಥ ಯಾರಾದ್ರೂ ಹೇಳ್ತೀರಾ ನನಗೆ? ನಿಮ್ ಪ್ರಕಾರ ಹಂಗೆ ಕೇಳ್ತಿದ್ವಿ. ಪ್ರಭುಜಿ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತೀರಂತ. ನೀವು ನನ್ನ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾನು ಸ್ವಲ್ಪ 2-3 ಪ್ರಶ್ನೆ ಕೇಳ್ತೀನಿ. ಅದರಿಂದ ನಿಮ್ಮ ಹೃದಯದಲ್ಲಿ ಮತ್ತಷ್ಟು ಪ್ರಶ್ನೆ ಬರುತ್ತೆ. ಆಮೇಲೆ ನಾನು ಹೇಳಲಿಕ್ಕೆ ಉತ್ತರ ಶುರು ಮಾಡ್ತೀನಿ. ಇದರ ಅರ್ಥ ಏನು? ಇರಲಿ, ಕರೆಕ್ಟ್ ಆಗಲಿ ರಾಂಗ್ ಆಗಲಿ. ಇಲ್ಲಿ ನಿಮ್ಗೇನು IIT JEE ಮಾರ್ಕ್ಸ್ ಸಿಗೋದಿಲ್ಲ, IAS ಮಾರ್ಕ್ಸ್ UPSC ಮಾರ್ಕ್ಸ್ ಕ್ರ್ಯಾಕಿಂಗ್ ಎಕ್ಸಾಮ್ ಅಲ್ಲ. ಟ್ರೈ ಮಾಡ್ಬೇಕಷ್ಟೇ. ಇದರ ಅರ್ಥ ಏನು? ಅಸುತೋಮ ಮೃತ್ಯೋಮ ಅಮೃತಂ ಗಮಯ ಮತ್ತೆ ತಮಸೋಮ ಜ್ಯೋತಿರ್ಗಮಯ. ಯಾರಾದ್ರೂ ಟ್ರೈ ಮಾಡ್ತೀರಾ? ಮೈಕ್ ಇದೆಯಲ್ಲ ನನ್ನ ಹತ್ರ, ಮೈಕ್ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ದಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ನಾವೆಲ್ಲ ಜಗದಂಬ ಸಮುದಾಯ ಭವನ್ ಗಜೇಂದ್ರಗಢದಲ್ಲಿ ಕೂಡಿದ್ದೀವಿ. ಇವತ್ತೇನಿದೆ ಕೃಷ್ಣ ಪ್ರೇಮ ಫೌಂಡೇಶನ್. ಈ ಕೃಷ್ಣ ಪ್ರೇಮ ಫೌಂಡೇಶನ್ ಏನಿದೆ RM ರಾಯಬಾಗಿ ವಕೀಲರ ಮನೆತನದಿಂದ ಇವತ್ತು ಲಾಂಚ್ ಮಾಡಲಾಗಿದೆ. ಈ ಪ್ರೋಗ್ರಾಮ್ ಅಲ್ಲಿ ಏನಿದೆ ಪರಿವರ್ತನ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಯುವಕರಿಗೋಸ್ಕರ, ಎಲ್ಲ ಯುವಕರಾಯಿತು ಯುವತಿಯರಿಗಾಯಿತು ಎಲ್ಲರಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸಾಕ್ಷಿ ಅಚ್ಯುತದಾಸ್ ಪ್ರಭು ಎಂಬ ಮೋಟಿವೇಶನಲ್ ಸ್ಪೀಕರ್ ಅವರು IIT NIT ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ CEO CFOs ಗೆಲ್ಲ ಪ್ರೀಚಿಂಗ್ ಮಾಡಕ್ ಹೋಗ್ತಾರೆ. ಮುಂಬೈ ಪುಣೆ ಈ ಸಿಟೀಸ್ ಅಲ್ಲೆಲ್ಲ ಹೋಗ್ತಾರೆ. ಅವ್ರೇನಿದೆ ವಿಶೇಷವಾಗಿ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನೀವು ಇಲ್ಲಿ ನಮ್ಮ ಗಜೇಂದ್ರಗಢ ಪಟ್ಟಣಕ್ಕೆ ಬಂದು ನಮ್ಮ ಯೂತ್, ನಮ್ಮ ಸಮಾಜ SSK ಸಮಾಜ ಯೂತ್ಗೆ ಏನೈತಿ ಸ್ವಲ್ಪ ಕೃಷ್ಣ ಭಕ್ತಿ, ಕೃಷ್ಣ ಕಾನ್ಶಿಯಸ್ನೆಸ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಬಂದಿದ್ದಾರೆ. ಅವ್ರದೇ ವಿಶೇಷವಾಗಿ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಏನು, ಮತ್ತೆ ಇದು ಭಕ್ತಿ ಧರ್ಮ, ಸನಾತನ ಧರ್ಮ ಏನ್ ಹೇಳ್ಕೊಡುತ್ತೆ, ಮತ್ತೆ ಯುವಕರು ಯಾವ ತರ ನಡ್ಕೋಬೇಕು ಜೀವನದಲ್ಲಿ, ಇದೆಲ್ಲ ಏನಿದೆ ಬಹಳ ಸರಳ ರೀತಿಯಾಗಿ ಅವ್ರು ಹೇಳ್ಕೊಡ್ತಾರೆ. ಇದರಿಂದ ಒಂದು ಸಮಾಜದಲ್ಲಿ ಪರಿವರ್ತನೆ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆ ನಡವಳಿಕೆ ಎಲ್ಲ ಇದರಿಂದ ಕಾಣಬಹುದು ನಾವು. ಮತ್ತೆ ಇನ್ನೊಂದು ಏನಂದ್ರೆ ಇದು ನಮ್ಮ ಗಜೇಂದ್ರಗಢದಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಭಕ್ತಿ ಎಂಬುದು ಎಲ್ಲಾರು ಕೃಷ್ಣ ರಾಮಂದು ಭಕ್ತಿ ಮಾಡ್ತಾರೆ. ಆದ್ರೇನು ಯಾವಾಗ ಹಬ್ಬ ಬರುತ್ತೆ, ಹುಣ್ಣಿಮೆ ಬರುತ್ತೆ, ಆ ದಿನಕ್ಕಷ್ಟೇ ಸೀಮಿತ ಆಗ್ಬಿಡುತ್ತೆ. ಕೃಷ್ಣ ಭಕ್ತಿ ಅಂದ್ರೆ ಆ ಒಂದೇ ದಿನ ಹಬ್ಬ ಮಾಡಿ ಮರೆಯೋದಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಡಿಬೇಕಾಗತ್ತೆ. ನಮ್ದು ಏನಿದೆ ಕರ್ಮದಲ್ಲಿ ಪ್ರತಿಯೊಂದು ನಾವು ಕೆಲಸ ಕೃಷ್ಣಕ್ಕೆ ಅರ್ಪಣೆ ಮಾಡಿದ್ರೆ ಅದು ಭಗವಂತ ಖಂಡಿತವಾಗಿ ಅದು ಸಕ್ಸಸ್ಫುಲ್ ಆಗಕ್ಕೆ ಭಗವಂತ ನಮ್ಗೆ ದಾರಿ ತೋರಿಸ್ಕೊಡ್ತಾನ. ಮತ್ತೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಾವೇನೈತಿ ಕೃಷ್ಣ ಕಾನ್ಶಿಯಸ್ನೆಸ್ ಫಾಲೋ ಮಾಡ್ಬೇಕಾಗತ್ತೆ. ಎದಕ್ಕಂದ್ರೆ ದೊಡ್ಡ ದೊಡ್ಡ ಭಾರತದ ಬಿಸ್ನೆಸ್ ಮ್ಯಾನ್ ನಾವು ನೋಡ್ಬೋದು, ಮುಖೇಶ್ ಅಂಬಾನಿ ಆಗ್ಲಿ, ಗೌತಮ್ ಅದಾನಿ ಆಗ್ಲಿ, ಇವರೆಲ್ಲ ಪ್ರತಿದಿನ ಕೃಷ್ಣ ಪೂಜೆ, ಕೃಷ್ಣ ಭಕ್ತಿ, ಅವ್ರ ಎಲ್ಲಾ ಕುಟುಂಬದಲ್ಲಿ ಕೃಷ್ಣ ಒಂದು ವಾತಾವರಣ, ಕೃಷ್ಣ ಭಕ್ತಿ ಎಲ್ಲಾರು ಮಾಡ್ತಾರೆ. ಸಣ್ಣ ಮಕ್ಕಳದಿಂದ ಹಿಡಿದು ದೊಡ್ಡವರು ಎಲ್ಲಾರು ಅವ್ರು ಫಾಲೋ ಮಾಡ್ತಾರೆ. ಎಲ್ಲ ಅವರಲ್ಲಿ ಪವರ್ ಇದೆ, ಮನಿ ಇದೆ, ಎಲ್ಲಾ ಇದ್ರು ಅವ್ರು ಎದಕ್ ಮಾಡ್ತಾರಂದ್ರ ಅದ್ರಲ್ಲಿ ಅವ್ರಿಗೆ ಸಂತೋಷ ಟೆಂಪ್ರವರಿ ಇದೆ. ಪರ್ಮನೆಂಟ್ ನಮ್ಗೆ ಆನಂದ, ಪರಮಾನಂದ ಬೇಕಂದ್ರೆ ಏನೈತಿ ಕೃಷ್ಣ ಭಕ್ತಿಯಲ್ಲಿ ಒಂದೇ ಅದಕ್ಕೆ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇನ್ನು ಗಜೇಂದ್ರನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಅವರ ಹುಟ್ಟುಹಬ್ಬನ ಸಂಭ್ರಮದಿಂದ ಆಚರಿಸಲಾಯಿತು. ಹುಟ್ಟಿದಾಗಿಂದ ರಾಯಲ್, ಇವರ ಅಭಿಮಾನಿಗಳಿಗೆ ಲಾಯಲ್. ನಿಮ್ಮಲ್ಲಿ ಒಂದು ಪವರ್ ಇದೆ, ನಿಮ್ಮನ್ನ ಇಷ್ಟಪಡೋರಿಗೆ ಮಾತ್ರ ಆ ಪವರ್ ಗೊತ್ತಿದೆ. ನೀವು ಜನಗಳಿಗೆ ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇದ್ರಿ, ಈಗ ಜನನೇ ನಿಮಗೆ ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇದ್ದಾರೆ. ಫೇಮಸ್ ಅಂತ ಅಭಿಮಾನಿಯಾದವರಲ್ಲ ನಾವು, ಅಣ್ಣವರ ಮಗ ಅಂತ ಅಭಿಮಾನ ಪಡೆದವರಲ್ಲ ನೀವು. ನೀವ್ಯಾರು ಅಂತಾನೆ ಗೊತ್ತಿಲ್ಲದೆ ಇರುವಾಗ
ನೀವು ನಮ್ಗಿಷ್ಟ ಆದ್ರಿ. 4 ಜನಕ್ಕೆ ನಾವು ಒಳ್ಳೇದ್ ಮಾಡ್ದಿದ್ರಿ ಪರವಾಗಿಲ್ಲ, ಬಟ್ ಕೆಟ್ಟ ಮಾಡಬಾರ್ದು. ಅಭಿಮಾನಿ ಆದ್ಮೇಲೆನೆ ನಾವು ನಿಮ್ಮಲ್ಲಿ ಎಷ್ಟೋ ಗುಣಗಳನ್ನ ತಿಳಿತಾ ಬಂದ್ವಿ, ಕಲಿತಾ ಬಂದ್ವಿ. ನಿಮ್ಮದು ಸಹಜ ಅಭಿನಯ, ಎಲ್ಲರಿಗೂ ಸೆಳೆದಿದ್ದು ನಿಮ್ಮ ನಯ ವಿನಯ. ಲೆಕ್ಕವಿಲ್ಲದೆ ಸಹಾಯ ಮಾಡಿದ ಶ್ರೀಮಂತ, ಮನುಷ್ಯನ ರೂಪದಲ್ಲಿ ಭೂಮಿಗೆ ಬಂದ ಭಗವಂತ. ಕೆಲವರಿಗೆ ಇವರು ದೇವತಾ ಮನುಷ್ಯ, ಎಷ್ಟೊಂದು ಜನಕ್ಕೆ ದೇವರೇ ಈ ಮನುಷ್ಯ. ನನಗೆ ಜನರಲಿ ನಾನು ತುಂಬಾ ಶ್ರೀಮಂತ ಅನ್ಕೊಡೋದು ಒಂದೇ ವಿಷಯ. ನನ್ನ ಯಾರೇ ಬಂದು ನೋಡಿದ್ರು ಕರ್ನಾಟಕದಲ್ಲಿ ಒಂದು ನಗು ಜೊತೆ ನೋಡ್ತಾರೆ, ಅದೇ ನನ್ನ ಶ್ರೀಮಂತಿಕೆ. ಎಷ್ಟೋ ರೋಗಕ್ಕೆ ಮೆಡಿಸನ್ ಬೇಕು, ಆದರೆ ನಮ್ಮ ಮನಸ್ಸಲ್ಲಿರೋ ನೋವಿಗೆ ನಿಮ್ಮ ನಗುನೇ ಸಾಕು. ಫ್ಯಾನ್ ಅಂದ್ರೆ ನಿಮ್ಗೊಬ್ಬ ವ್ಯಕ್ತಿ, ನನಗೆ ಶಕ್ತಿ. ಫಾರ್ ಎವರ್ ಅನ್ನ ನೀಡೋರು. ನಮ್ಮ ತಂದೆ ತಾಯಿ ಆದ್ಮೇಲೆ ಅವರೇ ನೆಕ್ಸ್ಟ್. ಇವ್ರು ನಮಗ್ ಕೊಟ್ರ ಸ್ಟಾರ್ ನಾವಿರೋವರೆಗೂ. ಆದರೆ ಅಪ್ಪು, ನಿಮ್ಮ ಮೇಲೆ ಅಭಿಮಾನ ನಾಡಿರೋವರೆಗೂ. ಹೊಸ ಚಿತ್ರ ಬರದೇ ಇರ್ಬೋದು, ಆದರೆ ನಿಮ್ಮ ಹಳೆ ಚಿತ್ರಗಳು ಕೊಡೋ ಖುಷಿ ಯಾವ ಹೊಸ ಸಿನಿಮಾ ಕೂಡ ಕೊಡೋದಿಲ್ಲ. ಹೊಸ ವರ್ಷ ಆಚರಿಸೋಕೆ ಬೇರೆ ಬೇರೆ ದಿನಗಳಿರ್ಬೋದು, ಆದರೆ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಹುಟ್ಟು ಹಬ್ಬನೇ ಹೊಸ ವರ್ಷ. ಪ್ರತಿ ಸಲವೂ ಎದುರಿಗೆ ನೋಡಿ ಅಭ್ಯಾಸವಾಗಿದ್ದ ನಮಗೆ ಪ್ರತಿಮೆಯಲ್ಲಿ ನಿಮ್ಮನ್ನು ನೋಡುವಾಗ ನೋವಾಗ್ತಿದೆ. ಅಭಿಮಾನಿಗೆ ಸಾವಿರ್ಬೋದು, ಆದರೆ ಅಭಿಮಾನಕ್ಕಲ್ಲ. ಅಪ್ಪು ಅಭಿಮಾನಿಗಳಿಗೆ ಕೊನೆಯವರೆಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ನೀವೇ. ಈ ಅಭಿಮಾನ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಯಾರಿಗೆ ನೀವು ಏನೇ ಆಗಿದ್ರೂ ನಮಗೆ ಬೇಕಾಗಿಲ್ಲ. ನಮಗೆ ನೀವು ಕಡೆವರೆಗೂ ಆರಾಧಿಸುವ ಪ್ರೀತಿಯ ಅಭಿಮಾನದ ಪರಮಾತ್ಮನೇ. ನಿಮ್ಮನ್ನೇ ಪ್ರೀತಿಸಿದ ಎಲ್ಲರಿಗೂ ಅನಿಸೋದು ನಾವೇ ಲಕ್ಕಿ ಮ್ಯಾನ್. 50 ವರ್ಷದಿಂದ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ. ನಿಮ್ಮ ಸಿನಿಮಾನ, ಮಾತುಗಳನ್ನು ಈ ಜನ ನೋಡೋದು ನಿಲ್ಲಿಸಿಲ್ಲ, ನಿಲ್ಲಿಸೋದೂ ಇಲ್ಲ. ನಿಮ್ಮ ಹಾಡುಗಳನ್ನು ಕೇಳದ ದಿನಗಳಿಲ್ಲ, ಕೇಳದೆ ದಿನ ಮುಗಿಯಲ್ಲ. ನಿಮ್ಮ ಮಾತುಗಳನ್ನು ಪಾಲಿಸುವ ಮನಸ್ಥಿತಿ ಕಡಿಮೆ ಆಗಿಲ್ಲ, ಆಗೋದೂ ಇಲ್ಲ. ಅಪ್ಪು, ನಿಮ್ಮೆಲ್ಲ ನೆನಪುಗಳು ನಮ್ಮ ಮನಸ್ಸಿನ ಚಿತ್ರಮಂದಿರದಲ್ಲಿ ಸದಾ ಪ್ರದರ್ಶನ ಆಗ್ತಾನೇ ಇರುತ್ತೆ. ಕೆಲವೊಂದು ನೆನಪುಗಳು ಕಣ್ಣೀರು ತರಿಸಿದ್ರೆ, ಇನ್ನೂ ಕೆಲವೊಂದು ನೆನಪುಗಳು ಕಣ್ಣೀರನ್ನ ಒರೆಸುತ್ತೆ. ನಿಮ್ಮ ಅಭಿಮಾನಿಯಾಗಿದ್ದಕ್ಕೆ ನಾವು ಸದಾ ಹೆಮ್ಮೆಯಿಂದ ಬದುಕ್ತೀವಿ. ಬದುಕಿನುದ್ದಕ್ಕೂ ನಿಮ್ಮನ್ನಷ್ಟೇ ಇಷ್ಟಪಡ್ತೀವಿ. ಸಾಧ್ಯವಾದಷ್ಟು ನಿಮ್ಮ ಗುಣಗಳನ್ನು ನಾವು ಅಳವಡಿಸ್ಕೋತೀವಿ. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದನೇ ಕಾಳಿದು ಹಸಿರು. ಅಭಿಮಾನಿಗಳೇ ನಿಮಗೆ ದೇವರು, ಅಭಿಮಾನಿಗಳಿಗೆ ನೀವೇ ದೇವರು. ಅಭಿಮಾನಿಗಳ ದೇವರು. ಲವ್ ಯು ಅಪ್ಪು. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ಎಲ್ಲಿದೆ ಹೋಲಿಕೆ ನಿಮ್ಮ ವಿನಯಕ್ಕೆ, ಬತ್ತಿದೆ ಕೋಟಿ ಕಂಗಳು. ಮುಗಿಯದ ನೋವಿಗೆ ನೆನಪೆ ಕಾಣಿಕೆ, ಮಿಡಿದಿದೆ ಕೋಟಿ ಮನಗಳು. ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ, ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ. ಅಪ್ಪು ಅಜರಾಮರ, ಅಪ್ಪು ಅಜರಾಮರ, ಎಂದೆಂದಿಗೂ ಅಮರ ನಮ್ಮ ರಾಜಕುಮಾರ. ಅಪ್ಪು ಅಜರಾಮರ, ಅಪ್ಪು ಅಜರಾಮರ, ಎಂದೆಂದಿಗೂ ಅಮರ ನಮ್ಮ ಕನ್ನಡದ ಕುವರ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ದಾನ ಧರ್ಮ ಮಾಡಿ ತುಂಬು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಬೆಗೆ ಕುಟುಂಬದಿಂದ ಕೃಷ್ಣ ಪ್ರೇಮ ಫೌಂಡೇಶನ್ ಉದ್ಘಾಟನೆ. ಗಜೇಂದ್ರಗಡ ನಗರದಲ್ಲಿ ಸಂಭ್ರಮದಿಂದ ನಡೆದ ಅಪ್ಪು ಹುಟ್ಟುಹಬ್ಬ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ACN ನ್ಯೂಸ್. ವಂದನೆಗಳು.